ತಿಪಟೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜಿಗೆ ವ್ಯವಸ್ಥೆ ಮಾಡದಿದ್ದರೆ ನಗರಸಭೆ ಮುಂದೆ ಪ್ರತಿಭಟಿಸಲಾಗುವುದು ಎಂದು ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ಎಚ್ಚರಿಸಿದ್ದಾರೆ. ಸಮಸ್ಯೆ ಆಗಿದೆ. ನಮ್ಮ ಆಯುಕ್ತರು ಮನೆ ನೀವು ಯಾವ ಪ್ರೆಸ್ ಮೀಟಾಗಿ ಯಾವಾಗಲೂ ಒಂದ್ಸಲ ನೋಡಿದೆ. ನಾನು ಇಷ್ಟು 61 ಬೋರ್ ಕೊರೆಸ್ಬಿಟ್ಟಿದ್ದೀನಿ, ಎಲ್ಲಾ ನೀರು ಬರ್ತಾ ಇದ್ದೇವೆ ಅಂತ. ಯಾವ ನೀರು ಕೊರೆಸಿದ್ದಾರೆ, ಎಲ್ಲಿ ಮೋಟರ್ ಹಾಕಿದರೆ, ಯಾವ ಬೋರಲ್ಲಿ ನೀರು ಬರ್ತಾ ಇದ್ದಾವೆ, ದಯಮಾಡಿ ಅದನ್ನ ಅವರಿಗೆ ಒಂದು ಪೇಪರಲ್ಲಿ ಒಂದು ನೀಟ್ ಕ್ಲೀನ್ ಪೇಪರಲ್ಲಿ ಅನೌನ್ಸ್ ಮಾಡಬೇಕು. ಎಷ್ಟು ಬೋರ್ವೆಲ್ ಇದಾವೆ, ಎಷ್ಟು ಖರ್ಚು ಮಾಡಿದ್ವಿ, ಯಾವ ಬೋರಲ್ಲಿ ನೀರು ಬರ್ತಾ ಇದ್ದಾವೆ ಅಂತ. 61 ಬೋರ್ಗಳಲ್ಲಿ ನೀರು ಬರ್ತಾ ಇದೆಯಾ? ಸುಮ್ಮನೆ ಸಮಜಾಯಿಸಿ ಜನಗಳಿಗೆ ಉಡಾಫೆ ಉತ್ತರ ಕೊಡೋದು ಆಯುಕ್ತರಿಗೆ ಇನ್ನೇನು ಗೊತ್ತಿಲ್ಲ ಅಂತ ಆಯುಕ್ತರನ್ನ ಇಟ್ಕೊಂಡು ನಮ್ಮ ಶಾಸಕರು ಸುಮ್ಮನೆ ಕಾಲಹರಣ ಮಾಡಿ ಜನಗಳಿಗೆ ನೀರಿನ ವ್ಯವಸ್ಥೆ ಕುಡಿಯ ನೀರಿಗೆ ತೊಂದರೆ ಮಾಡಿ ಇಟ್ಟಿದ್ದಾರೆ. ಸೊ ಮೊದಲು 24/7 ನಾವು ಏನು 72 ಕೋಟಿ ಶಾಂಕ್ಷನ್ ಆಗೋಗ್ಬಿಟ್ಟು ಅವಾಗೆಲ್ಲ ಮಾಡ್ಬಿಡ್ತೀವಿ ಅಂತ. ಪಾಪ ಅವೆಲ್ಲ ತುಪ್ಪಿಡಿದವ್ರು ಪೈಪ್ಗಳು ಯಾರು ಬೈತಾ ಇದ್ರು ಮೊನ್ನೆ, ಯಾವುದೋ ಪೇಪರಲ್ಲಿ ನೋಡ್ತಾ ಇದ್ದೆ, ಎಲ್ಲ ತುಪ್ಪಿಡಿದವ್ರು ಪೈಪ್ಗಳು. ಆ ಪೈಪ್ಗಳು ಕೆಲಸಕ್ಕೆ ಬರಲ್ಲ. ಆ ಪಾಪ 72 ಕೋಟಿ ಶಾಂಕ್ಷನ್ ಆಗಿ ಆ 24/7 ನೀರು ಕೊಡ್ತೀನಿ ಅಂತ ಎಲ್ಲೂ ಕೆಲಸ ಇಲ್ಲ, ಏನು ಕೆಲಸನೂ ಆಗಿಲ್ಲ. ಅಲ್ಲಿ ಪೈಪ್ಗಳು ಹಾಕಿದ್ದವೇ ತುಪ್ಪಿಡಿದು ಹೋಗಿದ್ದಾವೆ. ಅವಕ್ಕೆಲ್ಲ ಎಲ್ಲ ಸರ್ಕಾರದ ದುಡ್ಡು ಅವೆಲ್ಲ. ಇವರು ದುಡ್ಡೆಲ್ಲ ಈ ಪಾಪ ಜನಗಳಿಗೆ ಏನಾದ್ರು ಒಂದು ಕಷ್ಟ ಅಂತಂದ್ರೆ ಅವರಿಗೆ ದುಡ್ಡು ಸಿಗ್ತಾ ಇಲ್ಲ. ಈಗ ಅಲಿತರ ಬಂದಿಲ್ಲ ತಹಸೀಲ್ದಾರ್ ಕಚೇರಿಗಳಲ್ಲಿ ಏನಾದ್ರು ಒಂದು ಮಾಸಾಶನ ಇರ್ಬೋದು, ವೃದ್ಧಾಪ್ಯ ವೇತನ ತಗೊಳ್ಳೋದಕ್ಕೆ ಅಲಿತಾರೆ. ಇಲ್ಲಿ 75 ಕೋಟಿ 100 ಕೋಟಿ ಲೆಕ್ಕವಿಲ್ಲದಂಗೆ ದುಡ್ಡನ್ನ ಪೋಲಾಗ್ತಾ ಇದೆ. ಇವತ್ತು ಇದೆಲ್ಲ ಜನಗಳ ದುಡ್ಡು. ಸರ್ಕಾರ ಇವತ್ತು ಏನು ಬೆಳೆಸ್ತಾ ಇದೆ, 72-3 ಕೋಟಿ ಎಲ್ಲ ಶಾಂಕ್ಷನ್ ಆಗಿರೋದು ಜನಗಳ ದುಡ್ಡು. ಇವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಧಿಕಾರಿಗಳು ಮತ್ತು ಶಾಸಕರು ಜವಾಬ್ದಾರಿ ತಗೋಬೇಕಾಗುತ್ತೆ. ಇದನ್ನ ಫೋನ್ ಆಗ್ತಾ ಇದೆ, ಇವರಿಗೆಲ್ಲ ಜನಗಳ ದುಡ್ಡು. ನಾವು ಒಂದು ಕಾನೂನಲ್ಲಿ ಅವರಿಗೆ ಅವಕಾಶ ಮಾಡ್ತೀವಿ. ಎಲ್ಲ ಏನು ಫೋನ್ ಆಗ್ದಂಗೆ ನಾವು ನೀಟಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರಬೇಕು. ಅಂಥದ್ದೆಲ್ಲ ಕೈ ಚೆಲ್ಬಿಟ್ಟಿದ್ದಾರೆ. ಇವತ್ತು ಬೋರ್ವೆಲ್, ಇವತ್ತು ಕೆಳಗಡೆ ನಿಮಗೆ ಸೀಪೇಜೇ ಆಗಲ್ಲ, ಸ್ಟೋರೇಜೇ ಇಲ್ಲ ಅಂತಂದರೆ ಇದರಲ್ಲಿ ಪಾಯಿಂಟ್ ಏನಿರುತ್ತೆ, ನಿಮಗೆ ಕೆಳಗಡೆ ನೀರು ತುಂಬ ತಳಮಟ್ಟಕ್ಕೆ ಕುಸಿದು ಹೋಗಿರುತ್ತೆ. ಇವಾಗ ನೀರಿನ ಬೋರ್ವೆಲ್ ಹಾಕಿದ್ರು ನಿಮಗೆ ನೀರು ಯಾವಾಗಲೂ ಸಿಗಲ್ಲ. ಸುಮ್ಮನೆ ಬೋರ್ವೆಲ್ ಕೊರ್ಸೋದು, ದುಡ್ಡು ಬಿಲ್ ಮಾಡೋದು, ಒಂದು ಮೋಟ್ರ್ ಹಾಕಿದ್ದೀವಿ ಅನ್ನೋದು ಬಿಲ್ ಮಾಡ್ಕೋಬೇಕು ಅನ್ನೋ ಬಿಟ್ಟರೆ ಅದರಿಂದ ನೀರು ಕುಡಿಯೋಂಥ ವ್ಯವಸ್ಥೆಗಳು ಆಗಲ್ಲ. ಸೊ ಇವತ್ತು ಇದು ಎಚ್ಚರಿಕೆಯಾಗಿ ಇವತ್ತು ಶುರುವಾಗಿದೆ. ಶಾಸಕರು ಇದ್ರ ಬಗ್ಗೆ ಕೂಡಲೇ ಏನು ವ್ಯವಸ್ಥೆ ಮಾಡ್ತೀರೋ, ಈಗಾಗಲೇ ನೀರು ಬೋರ್ವೆಲ್ ನೀರಲ್ಲೂ ಕೊಡ್ತಾ ಇದ್ದಾರೆ. ಬೋರ್ವೆಲ್ ನೀರುಗಳು ಸ್ಟಾಪ್ ಆಗುತ್ತೆ ಸದ್ಯದಲ್ಲಿ. ಪಂಪ್ಗಳು ಇವತ್ತು ಟ್ಯಾಂಕರ್ ಓಡಿಸ್ತು ನಿಂತಾರೆ. ಪಾಪ ಎಲ್ಲ 500 ರೂಪಾಯಿ ಕೊಟ್ಟು ಟ್ಯಾಂಕರ್ ಎಲ್ಲಿ ತಗೊಳಕ್ಕಾಗುತ್ತೆ? 500 ರೂಪಾಯಿ ಒಂದು ಟ್ಯಾಂಕರ್ ಇರುತ್ತೆ. ನಾನು ಅವಾಗ ಹೊಡಿಬೇಕಾದ್ರೆ ಅವಾಗಲೇ 350 ರೂಪಾಯಿ ನಾನು ಕೊಟ್ಟು 1 ವರ್ಷ ನಿರಂತರವಾಗಿ ಓಡಿಸಿದೆ. ಪಾಪ ಅಂಥ ಸನ್ನಿವೇಶ ಮತ್ತೆ ಆಗ್ದಂಗಿರಲಿ. ಅಷ್ಟೊಂದು ಬರಗಾಲ ಮತ್ತೆ ನಮ್ಮ ಕಿತ್ತೂರು ತಾಲೂಕಿಗೆ ಮರುಕಳಿಸ್ದಂಗಿರಲಿ ಅನ್ನೋದೇ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ವರದಿ ಆನಂದ್, ತಿಪಟೂರು.